ನನ್ನ ದೂರದಿಂದ ಹಾರೈಸುವಂಥ ಕೋಟ್ಯಂತ ಹೃದಯಗಳೇನಿದ್ದಾವೆ ಅವರಿಗೆ ನಾನು ಕೋಟಿ ಕೋಟಿ ನಮನಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಚಾಣಕ್ಯನ ಒಂದು ಮಾತಿದೆ, ನಿಮ್ಮ ಹತ್ತಿರ ಇರುವವರೆಲ್ಲರೂ ಮಿತ್ರರು ಅಲ್ಲ, ನಿಮ್ಮಿಂದ ದೂರ ಉಳಿದವರೆಲ್ಲರೂ ಶತ್ರುಗಳಲ್ಲ. ಹಾಗಾಗಿ ಹತ್ತಿರ ಇರೋರೂ ಬೇಕು, ದೂರದಿಂದ ಹಾರೈಸೋರೂ ಬೇಕು. ಹಾಗಾಗಿ ದೂರ ನಿಂತು ಕೋಟಿ ಕೋಟಿ ಹೃದಯಗಳನ್ನು ಹಾರೈಸ್ತಾ ಇದ್ದಾವೆ. ಆ ಹೃದಯಗಳಿಗೂ ನಾನು ವಿಶೇಷವಾಗಿ ನಮನಗಳನ್ನು ಸಲ್ಲಿಸ್ತೀನಿ. ಸರ್, 45 ವರ್ಷದ ಒಂದು ಹೋರಾಟ, ಹಾಗೆ 27 ವರ್ಷದ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ನಿಮ್ಮೆಲ್ಲ ಕರವೇ ಕಾರ್ಯಕರ್ತರು ಪ್ರಾದೇಶಿಕ ಪಕ್ಷವನ್ನು ಕಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಭಿಲಾಷೆಯನ್ನು ವ್ಯಕ್ತಪಡಿಸಿದ್ದಾರೆ. ಇದ್ರ ಬಗ್ಗೆ ನೀವೇ ಹೇಳ್ತೀವಿ? ಕೆಲವೇ ಕಾರ್ಯಕರ್ತರ ಅಭಿಪ್ರಾಯ ಅಲ್ಲ ಇದು, ಈಗ ಅಖಂಡ ಕರ್ನಾಟಕದ ಕನ್ನಡಿಗರ ಅಭಿಪ್ರಾಯ. ಯಾಕೆಂದರೆ ರಾಷ್ಟ್ರೀಯ ಪಕ್ಷಗಳಿಗೆ ನೀರು ಒತ್ತು ಸಾಕಾಗಿದೆ. ಕಾಂಗ್ರೆಸ್ನವ್ರು ಸರಿ ಇಲ್ಲ, ಬಿ ಜೆ ಪಿ ಓಟ್ ಹಾಕಿ, ಬಿ ಜೆ ಪಿಯವ್ರು ಸರಿ ಇಲ್ಲ, ಕಾಂಗ್ರೆಸ್ ಓಟ್ ಹಾಕಿ, ಇಬ್ಬರೂ ಸರಿ ಇಲ್ಲ, ಜೆ ಡಿ ಎಸ್ ಓಟ್ ಹಾಕಿ, ಮತ್ತು ಆಯ್ಕೆಯನ್ನು. ಹಾಗಾಗಿ ಈ ರಾಷ್ಟ್ರೀಯ ಪಕ್ಷಗಳ ಗುಲಾಮಗಿರಿಯಲ್ಲಿ ಕನ್ನಡಿಗರು ನೊಂದು ಬೆಂದು ಹೋಗಿದ್ದಾರೆ. ಆ ರಾಷ್ಟ್ರೀಯತೆ ಒಂದಷ್ಟು ಪಕ್ಕಕ್ಕೆ ಬಿಟ್ಟು ಪ್ರಾದೇಶಿಕತೆ ನಮಗೆ ಅಗತ್ಯ ಅಂತ ಅನಿಸಿದೆ. ಹಾಗಾಗಿ ನಮ್ಮ ಅಕ್ಕಪಕ್ಕದ ರಾಜ್ಯಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡೋದಾದರೆ, ಇತ್ತೀಚಿನ ತಮಿಳುನಾಡಿನ ರಾಜಕಾರಣವನ್ನು ನಾವೆಲ್ಲ ಗಮನಿಸ್ತಿದ್ದೀವಿ. ಹಾಗಾಗಿ ಅಲ್ಲಿ ಯಾವುದೇ ರಾಷ್ಟ್ರೀಯ ಪಕ್ಷಗಳನ್ನ ಒಳಗಡೆ ಬಿಟ್ಕೊಳ್ಳಿಲ್ಲ ತಮಿಳುನಾಡು ಒಳಗಡೆ. ಆದರೆ ನಾವು ಈ ರಾಷ್ಟ್ರೀಯ ಪಕ್ಷದ ಗುಲಾಮಗಿರಿಯಲ್ಲಿ ನಮ್ಮ ಎಲ್ಲ ಅಸ್ತಿತ್ವವನ್ನು ಕಳ್ಕೊಂಡಿದ್ದೀವಿ. ನೆಲ ಜಲಗಳ ಅಸ್ತಿತ್ವ ಇರ್ಬೋದು, ಗಡಿಯ ಅಸ್ತಿತ್ವ ಇರ್ಬೋದು, ಬದುಕಿನ ಅಸ್ತಿತ್ವ ಇರ್ಬೋದು, ಭಾಷೆಯ ಅಸ್ತಿತ್ವ ಇರ್ಬೋದು. ಇವೆಲ್ಲವೂ ಎಲ್ಲಾದರೂ ಕುಸಿತಿದ್ರೆ ಅವೆಲ್ಲ ಇವತ್ತು ನಮ್ಮಿಂದ ದೂರ ಆಗ್ತಾ ಇದೆ ಎನ್ನುವ ಭಯ ಕಾಡ್ತಾ ಇದ್ದರೆ, ಇಲ್ಲಿವರೆಗೂ ನಾವು ಏನು ರಾಷ್ಟ್ರೀಯ ಪಕ್ಷಗಳನ್ನು ಇಲ್ಲಿ ಅಧಿಕಾರ ಮಾಡಲಿಕ್ಕೆ ಬಿಟ್ಟವಲ್ಲ, ಆ ಪರಿಣಾಮ ಇವತ್ತು ಕನ್ನಡಿಗರು ಉದ್ಯೋಗದಲ್ಲಿ, ಬದುಕಿನಲ್ಲಿ ಮತ್ತು ನಮ್ಮ ಭಾಷೆಯ ಬೆಳವಣಿಗೆಯಲ್ಲಿ ಬರ್ತಿರುವಂಥ ಹೆಚ್ಚು ವಲಸೆ ಇದೆಲ್ಲ ಗಮನಿಸಿದಾಗ ನಾವೆಲ್ಲಿ ಕರ್ನಾಟಕದ ಒಳಗಡೆ ಕಳೆದು ಹೋಗ್ತೀವೋ ಅಂತ ಅನ್ನಿಸ್ತಾ ಇದೆ. ಇತ್ತೀಚೆಗೆ ಬೆಂಗಳೂರು ಏನು 1,40,00,000 ಹೆಚ್ಚು ಜನಸಂಖ್ಯೆ ಇರುವಂಥ ಬೆಂಗಳೂರಿಗೆ ಒಂದು ದಿನಕ್ಕೆ 7,000 ರಿಂದ 8,000 ಜನ ಒಂದು ದಿನಕ್ಕೆ ವಲಸೆ ಬರ್ತಾರೆ. ಉತ್ತರ ಕರ್ನಾಟಕದಿಂದ ಸುಮಾರು 14 ರೈಲುಗಳು ಬೆಂಗಳೂರಿಗೆ ಬರ್ತವೆ. ಅದರಲ್ಲಿ 7,500 ಜನ ನಾರ್ತಿಗಳು, ಅಂದರೆ ಉತ್ತರ ಭಾರತದ ಹಿಂದಿ ರಾಜ್ಯಗಳದವರು ಬೆಂಗಳೂರು ಬರ್ತಾರೆ. ಅದರ ಪರಿಣಾಮ ಇವತ್ತು ಅವರು ಬೆಂಗಳೂರಲ್ಲಿ ಇತ್ತೀಚೆಗೆ ಒಂದು ಸವಾಲು ಹಾಕಿದ್ರು. ಬೆಂಗಳೂರಲ್ಲಿ ಕನ್ನಡಿಗರು ಕೇವಲ 26%, ನಾವು 74% ವಲಸೆ ಬಂದಂಥ ಜನ ಇದ್ದೀವಿ. ಹಾಗಾಗಿ ಬೆಂಗಳೂರು ಮಹಾನಗರವನ್ನು ಕೇಂದ್ರಾಡಳಿತ ಪ್ರದೇಶ ಅಂತ ಘೋಷಣೆ ಮಾಡಬೇಕು ಅಂತ. ಹಾಗಾಗಿ ಇನ್ನೊಂದು 5-10 ವರ್ಷ ಹೀಗೆ ನಾವೇನಾದರೂ ಸಹಿಸ್ಕೊಂಡ್ರೆ ಬೆಂಗಳೂರಲ್ಲಿ ಬೆಳಗ್ಗೆ ಹಗಲೊತ್ತು ಬ್ಯಾಟ್ರಿ ಹಾಕಿ ಕನ್ನಡಿಗರನ್ನು ಹುಡುಕುವ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಅದು ಆಗಬಾರ್ದು ಅಂದರೆ ನಮ್ಮ ಜನ ಪ್ರಾದೇಶಿಕವಾಗಿ ಯೋಚನೆ ಮಾಡಬೇಕು. ಈ ರಾಷ್ಟ್ರೀಯ ಪಕ್ಷಗಳನ್ನು ದೂರ ಇಟ್ಟು ನಮ್ಮದೇ ಆದಂಥ ಅಪ್ಪಟ ಕನ್ನಡದ ಪ್ರಾದೇಶಿಕ ಪಕ್ಷ ಕರ್ನಾಟಕದಲ್ಲಿ ಉದಯವಾದರೆ ಕನ್ನಡಿಗರ ಕನಸು ಉದಯವಾಗುತ್ತೆ, ಅವರ ಬದುಕು ಉದಯವಾಗುತ್ತೆ, ಸಮೃದ್ಧವಾದ ನಾಡು ಹೊಸದಾಗಿ ಉದಯ ಆಗುತ್ತೆ ಎನ್ನುವ ನಮಗೆ ದೊಡ್ಡ ಪರಿಕಲ್ಪನೆ ಇರುವಂಥದ್ದು. ಅದಕ್ಕಾಗಿ ಆದಷ್ಟು ಬೇಗ ಕನ್ನಡದ ಅಪ್ಪಟ ಪ್ರಾದೇಶಿಕ ಪಕ್ಷ ಕರ್ನಾಟಕದಲ್ಲಿ ಸಮಸ್ತ ಕನ್ನಡಿಗರ ಕೂಸಾಗಿ ಉದಯವಾಗುತ್ತೆ. ಸರ್, ಇನ್ನು 10 ವರ್ಷಗಳ ನಂತರ ಕರ್ನಾಟಕವನ್ನು ಹೇಗೆ ನೋಡೋದಕ್ಕೆ ಬಯಸ್ತೀರಿ? ಇನ್ನು 10 ವರ್ಷದೊಳಗಡೆ ಕರ್ನಾಟಕ 100% ಕನ್ನಡ, 100% ಕನ್ನಡಿಗ, 100% ಕನ್ನಡಿಗರ ಬದುಕು ಹಸನ ಆಗೋದನ್ನ ನೋಡ್ತೀನಿ ನಾನು. ಈ ಹೋರಾಟದ ಹಾದಿಯಲ್ಲಿ ನೀವು ಕನ್ನಡಿಗರಿಗೆ ಹಾಗೆ ಈ ಹುಟ್ಟುಹಬ್ಬದ ಶುಭ ಸಂದರ್ಭದಲ್ಲಿ ಏನು ವಿಶೇಷವನ್ನು ತಿಳಿಸಲು ಇಷ್ಟಪಡ್ತೀರಿ? ನೋಡಿ, ಕನ್ನಡಿಗರು ಸ್ವಾಭಿಮಾನಿಗಳು ಆಗಬೇಕು. ನಿಮಗೆ, ನಿಮ್ಮ ಬದುಕಿಗೆ, ನಿಮ್ಮ ಅಸ್ತಿತ್ವಕ್ಕೆ ಯಾರಿಂದಲೂ ಧಕ್ಕೆ ಆಗುತ್ತೆ ಅಂದಾಗ ಕನ್ನಡಿಗರು ಸಹಿಸ್ಕೋಬಾರದು.
ಯಾರೋ ಬಂದು ನಮ್ಮ ಭಾಷೆ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಅಂದರೆ ಅದನ್ನು ಸಹಿಸಿಕೊಳ್ಳುವಂಥ ಭಾರಿ ಹೃದಯ ಶ್ರೀಮಂತಿಕೆ ಕನ್ನಡಿಗರು ಅದರಿಂದ ದೂರ ಉಳಿಬೇಕು. ನನ್ನ ಭಾಷೆ ನನ್ನ ಅಸ್ತಿತ್ವ ಭದ್ರಗೊಂಡ್ರೆ ಮಾತ್ರ ನನ್ನ ನಾಡು ನನ್ನದಾಗಿ ಉಳಿಲಿಕ್ಕೆ ಸಾಧ್ಯ. ಹಾಗಾಗಿ ಇಡೀ ಕರ್ನಾಟಕದ ಕನ್ನಡಿಗರಿಗೆ ನಾನು ಈ ಸಂದರ್ಭಕ್ಕೆ ಹೇಳೋದೇನೆಂದರೆ, ನೀವು ಯಾವ ಅಸ್ತಿತ್ವ ವಿಚಾರ ಬಂದಾಗ, ಅದು ಭಾಷೆ, ಬದುಕು, ನೆಲಜಲ, ಗಡಿ ವಿಚಾರ, ಇಂಥ ಯಾವುದೇ ಅಸ್ತಿತ್ವ ಬಂದಾಗ ನೀವು ಕನ್ನಡಿಗರ ಜೊತೆಯಲ್ಲಿ ರಾಜಿ ಆಗಬೇಕು ಹೊರತು ಹೊರಗಿನವರ ಜೊತೆಯಲ್ಲಿ ರಾಜಿ ಆಗಬಾರ್ದು ಅಂತ ಹೇಳಿ ನಾನು ಸಮಸ್ತ 7.5 ಕೋಟಿ ಕನ್ನಡಿಗರಿಗೆ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಸರ್. ಒಳ್ಳೆಯದಾಗಿ ಒಳ್ಳೆಯದಾಗಿ. ವಿಡಿಯೋ ಮಾಡ್ತಾರೆ ಸಾಕು ಬಾಸ್, ಫೋಟೋ ಸಾಕು. ಸ್ವಲ್ಪ ಹಿಂದೆ ಸ್ವಲ್ಪ ಹಿಂದೆ ಮೈದಾ ಮಾಡ್ತೀರಿ ಕೇಕ್ ಬಿಟ್ರಿ ನಡೀರಿ ಜಾಗ ಬಿಟ್ಟು ನಡೀರಿ.